ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ರೀಲ್ಸ್ ಸ್ಪಾಟ್ ಆಯಿತು ಜಿಲ್ಲಾಸ್ಪತ್ರೆ. ಆಹಾ, ರೀಲ್ಸ್ ಮಾಡೋಕ್ಕೆ ಸ್ಪಾಟು ಜಿಲ್ಲಾಸ್ಪತ್ರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ. ಯಾವ ಜಿಲ್ಲಾಸ್ಪತ್ರೆ, ಏನ್ ಪರಿಸ್ಥಿತಿಯಲ್ಲಿ ತೋರಿಸ್ತೀವಿ ನೋಡಿ. ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗಳು ಬರೀ ರೀಲ್ಸ್ ಮಾಡ್ಕೊಂಡು ಓಡಾಡ್ತಾರಂತೆ. ವೈದ್ಯಕೀಯ ವಿದ್ಯಾರ್ಥಿಗಳು ಗದಗ ಜಿಲ್ಲಾಸ್ಪತ್ರೆಯಲ್ಲಿ ರೀಲ್ಸ್ ನಲ್ಲಿ ಫುಲ್ ಬ್ಯುಸಿ. ಗದಗ ಜಿಲ್ಲಾಸ್ಪತ್ರೆಯ ಕಾರಿಡಾರ್ನಲ್ಲಿ ವಿದ್ಯಾರ್ಥಿಗಳು ರೀಲ್ಸ್ ಮಾಡಿದ್ದಾರೆ. ಮೆಡಿಕಲ್ ಡ್ರೆಸ್ ಹಾಕೊಂಡು ಪ್ರೇಮಲೋಕ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಮೆಡಿಕಲ್ ವಿದ್ಯಾರ್ಥಿಗಳ ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಜನ ಈಗ ಫುಲ್ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ ಆ ರೀಲ್ಸ್ ಏನು ಅಂತ. Bounce to this, ಬ್ಯಾಕ್ ಟು ಬ್ಯಾಕ್ ಫುಲ್ ರೀಲ್ಸ್ ಮಾಡ್ಕೊಂಡು ಆಗ್ತಾವ್ರೆ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ. ಹಾಗಾಗಿ ಸಾರ್ವಜನಿಕರು ಬೇರೆಯವರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಸಹೋದ್ಯೋಗಿ ಗದಗದಿಂದ ಮಹಾಲಿಂಗಯ್ಯ ಮತ್ತಷ್ಟು ಮಾಹಿತಿ ಕೊಡೋಕೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಮಹಾಲಿಂಗಯ್ಯ ನಮಸ್ಕಾರ ರೀ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಏನಿದು, ಯಾಕೆ ಈ ತರಹದ ಎಂಟರ್ಟೈನ್ಮೆಂಟ್ ಇರಬೇಕು ನಿಜ, ಬಟ್ ಆಸ್ಪತ್ರೆಯಲ್ಲಿ ಬೇರೆ ಕೆಲಸ ಮಾಡೋದ್ ಬಿಟ್ಟು ಇದು ಮಾಡ್ತಿದಾರಾ? ನಿಜ ಹರೀಶ್ ನಾಗರಾಜ್, ಇವತ್ತಿನ ವಿದ್ಯಾರ್ಥಿಗಳಿಗೆ ಎಂಥ ವಯಸ್ಸಿನವರಾಗಲಿ ಅವರಿಗೆ ಇವತ್ತು ಈ ರೀಲ್ಸ್ ಹುಚ್ಚು, ಆಮೇಲೆ ಇನ್ಸ್ಟಾಗ್ರಾಮ್ ಹುಚ್ಚು ಅಂತಕ್ಕಂಥದ್ದು ಬಹುಶಃ ಸರ್ವೇ ಸಾಮಾನ್ಯ. ಆದರೆ ಅವರ ಮನೋರಂಜನೆಗೆ ನಾವು ಇಲ್ಲಿ ಅಡ್ಡಿಪಡಿಸ್ತಕ್ಕಂಥ ಮಾಹಿತಿ ಇಲ್ಲ, ಮತ್ತೆ ಅವರ ಅಡ್ಡಿಪಡಿಸಕ್ಕೆ ಯಾವುದೇ ಒಂದು ಆಕ್ಷೇಪ ಇಲ್ಲ, ಸಾರ್ವಜನಿಕರದ್ದು ಕೂಡ ಆಕ್ಷೇಪ ಇಲ್ಲ. ಆದ್ರೆ ಅದಕ್ಕಾಗಲಿ ಅಂತಕ್ಕಂಥದ್ದು ಒಂದು ಸ್ಥಳ ಇರುತ್ತದೆ. ಆದ್ರೆ ಜಿಲ್ಲಾಸ್ಪತ್ರೆ, ಸರ್ಕಾರಿಯ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿರ್ತಾರೆ, ಸಾಕಷ್ಟು ಸಂಕಟವನ್ನ ಪಡ್ತಾ ಇದ್ದಾರೆ. ಅದು ಬೇರೆ, ಇವರು ಕೂಡ ಒಂದು ಇಂಟರ್ನ್ಶಿಪ್ ಕೋರ್ಸ್ ನ ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ PG ಅಂದ್ರೆ ಕೋರ್ಸ್ ಅನ್ನ ಮುಗಿಸಿ ಕಲಿಕಾ ವಿದ್ಯಾರ್ಥಿಗಳು, ಅಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ತಕ್ಕಂಥ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ಕಲಿಕೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ರೀತಿ ಆಸ್ಪತ್ರೆಯಲ್ಲೇ ಒಂದು ಯಾವ ಒಂದು ಬೆಡ್ ಅನ್ನೂ ಬಿಟ್ಟಿಲ್ಲ, ಒಂದು ಚಿಕ್ಕ ಮಕ್ಕಳ ವಾರ್ಡ್ ಅನ್ನೂ ಬಿಟ್ಟಿಲ್ಲ, ಕಾರಿಡಾರ್ ಅನ್ನೂ ಬಿಟ್ಟಿಲ್ಲ, ಎಲ್ಲೆಂದರಲ್ಲಿ ಇಡೀ ಆಸ್ಪತ್ರೆಯಲ್ಲಿ ಒಂದು ಬೇಕಾಬಿಟ್ಟಿಯಾಗಿ ಒಂದು ರೀಲ್ಸ್ ಮಾಡ್ತಕ್ಕಂಥ ಹುಚ್ಚಿಗೆ ಇರೋದು ನಿಜಕ್ಕೂ ಕೂಡ ಪ್ರತಿದಿನನೂ ಇದೇ ಕೆಲಸನಾ? ಬಹುಶಃ ಇವರ ಇನ್ಸ್ಟಾಗ್ರಾಮ್ ಹಾಗೂ ಉಳಿದ ಅಕೌಂಟ್ಗಳನ್ನ ನೋಡಿದಾಗ ಬಹುಶಃ ಇದು ಒಂದು ಎರಡಲ್ಲ, ಬಹುಶಃ ಯಾವುದೇ ಒಂದು ಕಟ್ಟಡದಲ್ಲಿ ಜಿಲ್ಲಾಸ್ಪತ್ರೆಯ ಯಾವುದೇ ಒಂದು ವಾರ್ಡ್ ಅನ್ನ ತೆಗೆದುಕೊಂಡಾಗ ಬಹುಶಃ ಎಲ್ಲಾ ಸ್ಥಳಗಳಲ್ಲಿಯೂ ನಾ ಈಗಾಗಲೇ ಹೇಳಿದೆ, ಚಿಕ್ಕ ಮಕ್ಕಳ ವಾರ್ಡ್ ಇರ್ಬೋದು, ಕಾರಿಡಾರ್ ಇರಬಹುದು, ಬೆಡ್ ಇರಬಹುದು, ತಾವು ಕರ್ತವ್ಯ ಸಹಿತಕ್ಕಂತ ಸ್ಥಳ ಇರ್ಬೋದು, ಎಲ್ಲೆಲ್ಲಿಯೂ ಕೂಡ ಈ ರೀಲ್ಸ್ ಗಳನ್ನ ಮಾಡಿ ನೋಡಿದಾಗ ಜನಕ್ಕೆ ಒಂದರಂತೆ ಬಹುಶಃ ಪ್ರತಿ ಜನವೂ ಬಹುಶಃ ಇವರು ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರ ಆಕ್ಷೇಪ ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ನೀವು ರೀಲ್ಸ್ ಮಾಡಿ ಬೇಡ ಅನ್ನಲ್ಲ, ಆದ್ರೆ ಅದಕ್ಕೆ ಆಗಲಿ ಅಂತ ಸ್ಥಳ ಇರುತ್ತದೆ. ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ನೀವು ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆದ್ರೆ ಆ ರೋಗಿಗಳ ಪಾಡೇನು, ರೋಗಿಗಳ ಮೊದಲು ಗಮನ ಕೊಡಿ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಿ. ಅದು ತದನಂತರ ನಿಮ್ಮ ಮನೋರಂಜನೆಗೆ ಒಂದು ಸಮಯವನ್ನ ನಿಗದಿಪಡಿಸಿ ನೀವು ಬಂದಿರತಕ್ಕಂಥದ್ದು ಕಲಿಕೆಗೆ. ಹೀಗಾಗಿ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಜಿಲ್ಲಾಸ್ಪತ್ರೆ ಅರಳಿದ ಪ್ರತಿಭೆಗಳು ಅಧೋಗತಿ ಒಂದು ಅಂದ್ರೆ ರೋಗಿಗಳ ಒಂದು ಗತಿ ಏನಾಗಬಾರದು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಬಹುಶಃ ಇನ್ಸ್ಟಾಗ್ರಾಮ್ ಅನ್ನ ನೋಡಿದಾಗ ನಾ ಈಗಾಗಲೇ ಹೇಳಿದೆ, ಜಿಲ್ಲಾಸ್ಪತ್ರೆ ಎಲ್ಲೆಂದರಲ್ಲಿ ಈ ವಿದ್ಯಾರ್ಥಿಗಳು ತಮಗೆ ಬೇಕಾಬಿಟ್ಟು ಕಾರಿಡಾರ್ ಇರಬಹುದು, ಬಹುಶಃ ಆ ವಿಡಿಯೋದಲ್ಲಿ ಕೂಡ ರೋಗಿಗಳು ಅಲ್ಲಿ ಸಂಚರಿಸತಕ್ಕಂಥದ್ದು ಕಾಣ್ತದೆ. ಒಂದು ಕಾರಿಡಾರ್ ಇರಬಹುದು, ಪ್ರತಿನಿತ್ಯ ಈ ರೀತಿಯಾಗಿ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಮಾಹಿತಿಯೂ ಕೂಡ ಇವರು ರೀಲ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರತಿನಿತ್ಯ ಈ ರೀತಿ ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ. ಹೀಗಾಗಿ ಇದಕ್ಕೆ ಅಧಿಕಾರಿಗಳು, ಹಿರಿಯ ವೈದ್ಯರು ಇದಕ್ಕೆ ಕಡಿವಾಣ ಮಹಾಲಿಂಗ ಹಿರೇಮಠ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ ನೋಡೋಣ. ಒಂದಷ್ಟು ಆಕ್ಷನ್ ತಗೋಬೇಕು. ಸೀರಿಯಸ್ ಆಗಿ ಅಫ್ಕೋರ್ಸ್ ಕೆಲಸ ಇದ್ದಾಗ ಈ ತರದೆಲ್ಲ ಮಾಡ್ತಿದ್ದಾರೆ ಅನ್ನುವ ಆರೋಪ ಅವ್ರ ಮೇಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.